ಸೋಮನಾಥಕ್ಕೆ ಬಂದಿದ್ದೀವಿ. ಅದೇ ಸೋಮನಾಥ ದೇವಾಲಯ, ಪ್ರಥಮ ಜ್ಯೋತಿರ್ಲಿಂಗ ಸೋಮನಾಥ. ನೋಡಿ ಸೋಮನಾಥ ಜ್ಯೋತಿರ್ಲಿಂಗ. ಇದು ದೇವಸ್ಥಾನ, ಸೌತ್ ಇಂಡಿಯನ್ ಸ್ಟೈಲ್ ಒಂದು ದೇವಸ್ಥಾನ ಏನೋ ಕಟ್ಟಿದ್ದಾರೆ. ಗೋಪುರನ ಬನ್ನಿ ಹೋಗೋಣ ದೇವಸ್ಥಾನದೊಳಗೆ. ಸರ್ ನೀವು ಇನ್ನೊಂದು ಅಬ್ಸರ್ವ್ ಮಾಡಿಲ್ಲ. ನೋಡಿ ಇದು ಸೋಮನಾಥ. ಎಲ್ಲ ನಮ್ಮ ಯಾತ್ರಿಗಳೆಲ್ಲರೂ ಒಟ್ಟಿಗೆ ಇದ್ದೀವಿ, ಜೊತೆಗೆ ಹೋಗ್ತಾ ಇದ್ದೀವಿ. ಸೋಮನಾಥಲ್ಲಿ ಇರ್ತಕ್ಕಂಥ ಒಂದು ಪುರಾತನ ದೇವಸ್ಥಾನ. ಸೋಮನಾಥ ದೇವರ ಅಷ್ಟೇ ಹಳೆಯದು. ಅಲ್ಲಿ ಬಂದು ನಾವು ಜಲಾಭಿಷೇಕ ಮಾಡಿ ಭಗವಂತನ ಆಶೀರ್ವಾದ. ಸೋಮವಾರ ಬೇರೆ ಇವತ್ತು. ಗಿರೀಶು, ಉಮಾಶಂಕರ್ ಅವ್ರ ವೈಫು, ಸಂತೋಷ್, ನಾನು, ಪ್ರಾಣೇಶ್ ಎಲ್ಲರೂ ಮಾಡಿದ್ದೀವಿ. ನೋಡಿ ಇದು ಈ ದೇವಾಲಯ. ಭಾಳ ಸಣ್ಣ ದೇವಾಲಯ, ತುಂಬ ಚೆನ್ನಾಗಿದೆ ಪರಿಸರ ಎಲ್ಲ. ನೋಡಿ ಬನ್ನಿ, ಇಲ್ಲೊಂದಿದೆ ದೇವರು, ಭಗವಂತ ಪರಮೇಶ್ವರ ಇದ್ದಾನೆ. ಇಲ್ಲೂ ಒಂದು ಜಲಾಭಿಷೇಕ ಮಾಡೋಣ. ಆಂಜನೇಯ ಇದೆ, ಮತ್ತು ಗಣಪತಿ ಒಳಗೆ. ಏನೋ ಒಂದು ಅನುಕೂಲ ಅಂದರೆ ನಾವೇ ಲಿಂಗಕ್ಕೆ ಅಭಿಷೇಕ ಮಾಡೋ ಒಂದು ಭಾಗ್ಯವನ್ನು ಕೊಡ್ತಾನೆ. ನೋಡಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪ್ರಾಣೇಶ್ ಅವರು ಮಾಡ್ತಿದ್ದಾರೆ. ನೋಡಿ ಇದೊಂದು ಸೋಮನಾಥದಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಇರತಕ್ಕಂಥ ಒಂದು ತುಂಬ ಪುರಾತನ ದೇವಸ್ಥಾನ. ಅಲ್ಲಿ ಬಂದಿದ್ದೀವಿ. ನಮ್ಮದೆಲ್ಲ ಅಭಿಷೇಕ ಆಗ್ತಾಯಿದೆ. ಮಹೇಶ್ ಅವರೊಬ್ಬರು ಮಾಡಬೇಕು, ಬಂದಿದ್ದಾರೆ. ನೀರು ತಗೊಂಡು ಅಭಿಷೇಕ ಮಾಡಿ ಬರ್ತೀನಿ. ನೋಡಿ ಹೇಗಿದೆ ಬಾವಿ. ಭಾಳಷ್ಟು ಹಳೆಯದು ದೇವಸ್ಥಾನ. ಅರಳಿ ಮರ. ನೋಡಿ ಇಲ್ಲೊಂದು ಆಂಜನೇಯ ಅನಿಸುತ್ತೆ. ಸೋಮನಾಥದಲ್ಲಿ ಬೆಳಗ್ಗೆ
ಹಸುಗಳಿಗೆ ಹುಲ್ಲು ಕೊಟ್ಟು ಆದಷ್ಟು ನಮ್ಮ ಕೈಲಾದಷ್ಟು ಗೋ ಸೇವೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ದೋಸೆನೂ ಕೊಡ್ತೀಯಾನೆ. ಇವತ್ತು 23ನೇ ತಾರೀಕು ಬೆಳಿಗ್ಗೆ ಸೋಮನಾಥದಿಂದ ಭಾವನಗರ ಕಡೆಗೆ ಹೊರಟಿದ್ದೀವಿ. ಭಾವನಗರಲ್ಲಿ ನಿಷ್ಕಳಂಕ ಮಹಾದೇವನ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಆ ಸಮುದ್ರದ ಒಳಗಡೆ ಇರುತ್ತೆ, ಲೋ ಟೈಡಲ್ಲಿ ಮಾತ್ರ ಕಾಣಿಸೋದು, ಮತ್ತು ಅಲ್ಲಿಗೆ ಹೋಗೋಕ್ಕಾಗೋದು. ಅದಕ್ಕೆ ಬೆಳಗ್ಗೆ 9 ಗಂಟೆಗೆ ಹೊರಟಿದ್ದೀವಿ. ಮಧ್ಯಾಹ್ನ 1 ಗಂಟೆ ಒಳಗಡೆ ತಲುಪೋ ಚಾನ್ಸಸ್ ಇದೆ. ನೋಡಿ, ಭಾವನಗರ್ ಸೀದಾ ಅಂತ ಹಾಕಿದ್ದಾರೆ ಬೋರ್ಡು. ಭಾವನಗರ ಕಡೆ ಹೋಗ್ತಾ ಇದ್ದೀವಿ. ನಿಷ್ಕಳಂಕ ಮಹಾದೇವ್ಗೆ ಬಂದಿದ್ದೀವಿ. ಅದ್ಭುತವಾಗಿದೆ. ಇಷ್ಟು ದೂರ ನಡಿಬೇಕು. ಅಲ್ಲಿ ನಡೆದು ಹೋಗಿ ದೇವ್ರ ದರ್ಶನ ಮಾಡ್ಕೊ ಬರಬೇಕು. ಸದ್ಯಕ್ಕೆ ನೀರು ಹಿಂದೆ ಹೋಗಿದೆ. ನೋಡಿ, ಭಾಳ ಚೆನ್ನಾಗಿದೆ. ನೋಡಿ, ನಿಷ್ಕಳಂಕ ಮಹಾದೇವು ಸಮುದ್ರದ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ದೂರದಲ್ಲಿದೆ. ಏನೋ ನೀರು 1 ಕಿಲೋಮೀಟ್ರ್ ಹಿಂದೆ ಹೋಗಿದೆ. ಅದ್ರಲ್ಲಿ ನಾವು ಬರ್ತಾ ಇದ್ದೀವಿ. ಹೀಗಿದೆ ನೋಡಿ, ಪೂರ್ತಿ ಸಮುದ್ರ. 3:30-4 ಗಂಟೆಗೆ ನೀರು ಬಂದ್ಬಿಡುತ್ತೆ. ಅಷ್ಟರಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ನೋಡಿ, ಶ್ರೀಯಾ ನಿಷ್ಕಳಂಕ ಹೋಗ್ತಿದ್ದಾಳೆ. ನೋಡಿ ಹೇಗಿದೆ. उस दिन आए थे ना अंकल, मेरे को पता है, आप हेल्प करके लेके गए थे ना। हाँ जी, ನೋಡಿ ನಿಷ್ಕಳಂಕಲ್ಲಿ ಹೇಗಿದೆ. ನಾವು ಹೋಗ್ತಾ ಇರೋದು ಸಮುದ್ರದ ಹತ್ರ ದೇವಸ್ಥಾನಕ್ಕೆ. ನೋಡಿ, बहुत दूर है, आपका अच्छे से ನೋಡಿ, ಈ ಹಕ್ಕಿ ಬೇರೆ ಇಲ್ಲಿ. ಹರ ಹರ ಮಹಾದೇವ್. ನೋಡಿ, ಇದು ನ್ಯಾಚುರಲ್ ವಂಡರ್. ಅಲ್ಲಿ ದೇವಸ್ಥಾನ ಇದೆ. ನಾವು ಲೋ ಟೈಡಲ್ಲಿ ಹೋಗಿ ನೋಡ್ಕೊಬರ್ಬೇಕು. ಇನ್ನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 1/2 ಕಿಲೋಮೀಟ್ರ್ ಇದೆ. 1/2 ಕಿಲೋಮೀಟ್ರ್ ಮೇಲಿದೆ ದಡದಿಂದ. ಅಲ್ಲಿ ತನಕ ನೀರು ಹಿಂದೆ ಹೋಗಿದೆ. ನೋಡಿ, ದೂರದಲ್ಲಿ ಐಲ್ಯಾಂಡ್ ಕೂಡ ಒಂದು ಕಾಣಿಸುತ್ತೆ. ಬಟ್ ಈ ವಾತಾವರಣ ಇದಂತೂ ಅದ್ಭುತವಾಗಿದೆ. ಗುಜರಾತ್ಗೆ ಬಂದರೆ ದಯವಿಟ್ಟು ಬನ್ನಿ ನಿಷ್ಕಳಂಕ ಮಹಾದೇವ್ಗೆ. ನೋಡಲೇಬೇಕಾದ ಸ್ಥಳ ಇದು. ನೋಡಿ, ನೀರಿನ ಮಧ್ಯ ನಂದಿ ಕೂಡ ಇದೆ. ನಂದಿನ ಕೂಡ ಸ್ಥಾಪಿಸಿದ್ದಾರೆ. ನಿಷ್ಕಳಂಕ ಮಹಾದೇವನ ಗುಡಿ ಇಲ್ಲಿದೆ. ಇಲ್ಲಿದೆ, ಅದ್ರ ಮಧ್ಯದಲ್ಲಿ ನಂದಿ. ಇದಂತೂ ಅದ್ಭುತ ಜಾಗ. ವರ್ತ್ ಇಟ್ ಬರೋದಿಲ್ಲಿ. ಉಮಾಶಂಕರ್ ಅವರೇ, ಹೇಗಿದೆ ಜಾಗ? ಇಲ್ಲಿ ತನಕ ಅನುಭವ ಚೆನ್ನಾಗಿದ್ಯಾ? ನಂದಿ ನೋಡಿದ್ರಾ? ಎಲ್ಲಿ? ಅಲ್ಲಿದೆ ನೋಡಿ ನಂದಿ, ನೀರಿನ ಮಧ್ಯ. ನಿಷ್ಕಳಂಕ ಮಹಾದೇವ್ ಜಾಗಕ್ಕೆ ಬಂದಿದ್ದೀವಿ. ಬನ್ನಿ ನೋಡೋಣ. ಪಾಂಡವರು ಸ್ಥಾಪಿಸಿದಾರಂತೆ ಇಲ್ಲಿ ದೇವರನ್ನ.
ಶಿವಲಿಂಗಗಳು ನೋಡಿ ಹೇಗಿದೆ. ಸಮುದ್ರ ಮಧ್ಯದಲ್ಲಿದೆ. ಮಧ್ಯ ಅಂತಂದ್ರೆ ಆಲ್ಮೋಸ್ಟ್ 1 ಕಿಲೋಮೀಟರ್ ನೋಡಿ. ಮಹಾದೇವಲ್ಲಿ ಅಭಿಷೇಕ ಮಾಡ್ತಾ ಇದ್ದೀವಿ. ಭಗವಂತನಿಗೆ ಹಾಲು, ಜಲ ಮತ್ತು ಹಾಲಿನ ಅಭಿಷೇಕ ನೋಡಿ ಎಲ್ಲರೂ ಮಾಡ್ತಾ ಇದ್ದೀವಿ. ನೋಡಿ ನಮ್ಮ ಗ್ರೂಪಲ್ಲಿ ಇರೋರು ಎಲ್ಲರೂ ಮಾಡ್ತಿದ್ದಾರೆ. ಕಟ್ ಮಾಡಿದ್ದಾರೆ. ಮಾಡ್ರಮ್ಮ, ಮಾಡಿಮ್ಮ, ಎಲ್ಲರೂ ಮಾಡಿ. ಹರ ನಮ ಪಾರ್ವತಿ ಪತಯೇ. ಮಾಡಿ ಎಲ್ಲರೂ ಅಭಿಷೇಕನ. ಮಹಾಭಾರತ ಕಾಲದಲ್ಲಿ ಪಾಂಡವರು ಇಲ್ಲಿ 5 ಲಿಂಗನ ಸ್ಥಾಪಿಸಿದಾರಂತೆ. ಸೊ ಎಲ್ಲ ಲಿಂಗಗಳಿಗೂ ನಮ್ಮ ಕೈಯಲ್ಲಾದಷ್ಟು ಅಭಿಷೇಕ ಮಾಡ್ತಾ ಇದ್ದೀವಿ. ಬಿಲ್ಪತ್ರೆ ಕೂಡ ತಗೊಂಡಿದ್ದೀವಿ, ಹಾಕ್ತಾ ಇದ್ದೀವಿ ನೋಡಿ. ನೋಡಿ ನಂದಿ ಜೊತೆಗೆ ಆಮೆ. ಇಲ್ಲಿ ತುಂಬ ಪುರಾತನವಾದ ಶಿವಲಿಂಗ. ನಾವು ಕಟಾಸರಾಜಲ್ಲಿ ನೋಡಿದ್ದೀವಿ, ಅದೇ ಥರ ಇದೆ ಶಿವಲಿಂಗ, ಹಾಗೆ ಆಗಿದೆ. ಭಾಳ ಚೆನ್ನಾಗಿದೆ ನೋಡಿ. ನೋಡಿ ಇದು 2ನೇದು ನಂದಿ ಕೂಡ ನೋಡಿ ಹೇಗಾಗಿದೆ ನೋಡಿ. ನೀರಲ್ಲಿ ಮುಳುಗಿ ನಂದಿ ಆ ಶೇಪನ್ನೇ ಕಳ್ಕೊತಾ ಇದೆ. ಇದರಲ್ಲಿ ನಂದಿ, ಇದು ಆಮೆ 2 ಆಯಿತು. ಇದು 3ನೇದು, 3ನೇ ಲಿಂಗ, 3ನೇದು. ಇದು ನೋಡಿ ಆಮೆ ಮತ್ತೆ ನಂದಿ ಹೇಗಾಗಿದೆ ನೋಡಿ, ನೀರಲ್ಲಿ ನೆಂದು ಆಮೆ. ಇದು 3ನೇದಾಯಿತು. ಇದು 4ನೇದು. ಪಂಚಪಾಂಡವರಾದ್ರಿಂದ 5 ಲಿಂಗ ಇಲ್ಲೇ ಇದೆ ನೋಡಿ. ಇದು 4ನೇದು ಆಮೆ ಮತ್ತು ನಂದಿ ಶಿವ. ಇದು 5ನೇದು. ಸೊ ಟೋಟಲ್ 5 ಲಿಂಗ ಇದೆ. 5 ಲಿಂಗ ಸ್ಥಾಪಿಸಿದ್ದಾರೆ ನೋಡಿ. ಆಮೆ, ಇದು ನಂದಿಯ ಲಿಂಗ. ಇದರಿಂದ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಇದು ಸಮುದ್ರ. ಈ ಸಮುದ್ರಕ್ಕೆ ಇಲ್ಲಿ ಸೂರತ್ತು, ಇಲ್ಲಿ ನರ್ಮದಾ ನದಿ ಸಮುದ್ರಕ್ಕೆ ಬಂದು ಸೇರ್ತಾ ಇದೆ. ಸೊ ನಾವು ಇವಾಗ ನರ್ಮದಾ ನದಿ ಸೇರಿ ಸಮುದ್ರ ಸೇರಿ ಈ ಇನ್ನೊಂದು ತಟದಲ್ಲಿ ಇದ್ದೀವಿ ಅಷ್ಟೇ. ಅಲ್ಲಿದೆ ನಿಷ್ಕಳಂಕ ಮಹಾದೇವ ನೋಡಿ. ಭಾಳ ಚೆನ್ನಾಗಿದೆ ಜಾಗ. ಒನ್ ಶುಡ್ ಕಮ್ ಆ್ಯಂಡ್ ವಿಸಿಟ್. ಇದು ಆಲ್ಮೋಸ್ಟ್ ಒಂದು 3/4 ಕಿಲೋಮೀಟ್ರ್ ಇದೆ. ವಯಸ್ಸಾದವರು, ನಡೆಯೋಕ್ಕಾಗದೇ ಇರೋರಿಗೆ ಡೋಲಿ ಸರ್ವಿಸ್ ಕೂಡ ಕೊಡ್ತಾರೆ. ಆ ಡೋಲಿ ಸರ್ವಿಸು ಎಷ್ಟು ಏನು ಅಂತ ಒಂದು ಸಲ ವಿಚಾರಿಸ್ತೀನಿ. ಹಾಗೆ ಪಾಪ ಡಿಸ್ಟರ್ಬ್ ಮಾಡೋದು ಬೇಡ. ಯಾರು कितना लेते हो आप लोग? 1000 रुपीज़. डोली कोई सीनियर सिटीजन है तो
थैंक यू। कम भी कभी कभी कम भी लेते हैं, जैसा आदमी आएगा जैसा आदमी आएगा। ಹರ್ ಹರ್ ಮಹಾದೇವ್ ಅಚ್ಚೆ ನೋಡಿ 1,000 ರೂಪಾಯಿ ತೊಗೋತಾರೆ ಈ ಥರ ಡೋಲಿಲಿ ಅಲ್ಲಿ ಕರ್ಕೊಂಡೋಗಿ ಕರ್ಕೊಬರ್ತಾರೆ. ಭಾಳ ಚೀಪ್ ಅನಿಸುತ್ತೆ ನನಗೇನೋ, ಯಾಕಂದರೆ ಇಷ್ಟು ದೂರ 1 ಕಿಲೋಮೀಟ್ರ್ ಕರ್ಕೊಂಡೋಗಿ ಈ ನೀರಲ್ಲಿ ಕೆಸರಲ್ಲಿ ಕಷ್ಟ ಇದೆ. ಸೀನಿಯರ್ ಸಿಟಿಸನ್ ಈ ಒಂದು ಸರ್ವಿಸ್ ಕೂಡ ಉಪಯೋಗಿಸ್ಕೋಬೋದು. ನೋಡಿ ಹೇಗಿದೆ, ಭಾಳ ದೂರ ಇದೆ, ಏನು ಹತ್ತಿರ ಏನಿಲ್ಲ. ನೋಡಿ ನಮ್ಮ ಗ್ರೂಪ್ ಎಲ್ಲ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ಈ ಮೂಮೆಂಟ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಬನ್ನಿ. ಮಹೇಶ್ ಅವ್ರದ್ದು ಎಳ್ನೀರ್ ಅಂಗಡಿಗೆ ಬಂದಿದ್ದೀವಿ. ಎಳ್ನೀರ್ ಕೊಡ್ಸಿದ್ದಾರೆ. हमारा गांव में ऐसा कटता है. ನೋಡಿ ಇದು ನಮ್ಮ ಸ್ಟೈಲಲ್ಲಿ ಎಳ್ನೀರು ಕೊಚ್ಚೋದು. ಇಲ್ಲಿದು ಹೆಂಗೆ ಕಟ್ತೀವಿ ತೋರಿಸಿ ಮೇಡಮ್. ನೋಡಿ ಈ ಥರ ಇದೆ, ಇವಳು ಕಟ್ ಮಾಡಿರೋದು. ಹಾಂ, ಒಂದು ಬೆಂಗಳೂರು ಸ್ಟೈಲ್ ಒಂದು ಎಳ್ನೀರು ಹೊಡಿ. ನಾನು ಕುಡ್ಬಿಟ್ಟು ಹೊಡಿತೀನಿ. ನಾನು ಕುಡ್ಬಿಟ್ಟು ನಿಮ್ಗೆ ಹೊಡಿತೀನಿ. ಗುಜರಾತ್ ಸ್ಟೈಲ್ ಹೊಡಿತಾರೆ. ನೀವು ಟ್ರೈ ಮಾಡಿ, ನಾನು ಟ್ರೈ ಮಾಡ್ತೀನಿ. ಉಮಾಶಂಕರ್ ಅವರು ಟ್ರೈ ಮಾಡ್ತೀನಿ ಅಂತಾರೆ, ಆದರೆ ನಮಗೆ ಭಯ ಆಗ್ತಾ ಇದೆ, ಬೇಡ ಅಂತ. ಇಲ್ಲಿ ನಿಷ್ಕಳಂಕಲ್ಲಿ ಇದ್ದೀವಿ. ಇವತ್ತೇನು ಸಾಯಂಕಾಲ ಏನು ಕಾರ್ಯಕ್ರಮ ಇಲ್ಲ. ಸೊ ಎಳ್ನೀರು ತಿನ್ಕೊಂಡು ಇನ್ನೂ ಇಬ್ಬರು ಜಾಯಿನ್ ಆಗ್ತಿದ್ದಾರೆ. ದೇರ್ ಸಹಿ ಲೇಟ್ ನಹಿ ಅಂತ. ನೋಡಿ ಮಹೇಶ್ ಅವ್ರು ಹೆಂಗೆ ಕೊಡ್ತಾ ಇದ್ದಾರೆ ಎಳ್ನೀರು. ಕಾಣಿಸ್ತಾ ಇಲ್ಲ, ಇದಾಗ ಅದು ತಂದ್ಬಿಟ್ಟಿದ್ರೆ ಫ್ಯಾನು. ಎಳ್ನೀರ್ ಕುಡಿತೀರಾ? ಕಾಣಿಸ್ತಿದೆ. ಕಶ್ಯಪ್ ಅವ್ರಿಗೆ ಎಲ್ಲ ಕಡೆ ಕಾಲ್ ಬರುತ್ತೆ. ಈ ಥರ ಹೊಡಿಬೇಕಮ್ಮ. ಹಂಗೆ ಕೊಡು, ಹಂಗೆ ಕೊಡು. सीख लिया कैसे? हाँ सुरेश ಅವರೇ ಓಕೆನಾ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇಲ್ಲಿ ಇನ್ನು ಸೀಗಲ್ಸು, ಸೈಬೀರಿಯನ್ ಬರ್ಡ್ಸ್ ಇಲ್ಲೇ ಇದ್ದಾರೆ ನಿಷ್ಕಳಂಕ್ ಮಹಾದೇವ್ ಹತ್ರ. ನಿಷ್ಕಳಂಕ್ ಮಹಾದೇವಲ್ಲಿ ಒಂದು ಇದಿತ್ತು, ಯಾವುದು ಇದ್ರ ಥರ ಫ್ಲ್ಯಾಗ್ ಮುಳುಗ್ತಾ ಇದೆ ನೋಡಿ. ನೋಡಿ ನೋಡಿ ಫುಟ್ ಪ್ರಿಂಟ್ಸ್ ಆಫ್ ಸೀಗಲ್ಸ್, ಸೈಬೀರಿಯನ್ ಬರ್ಡ್ಸ್. ಇದೆಲ್ಲ ಅವ್ರದ್ದು ಫುಟ್ ಪ್ರಿಂಟ್ಸ್. ಇಲ್ಲೇ ಇದ್ದಾರೆಲ್ಲ ಕಡ್ಡೆಪುರಿ ತಿನ್ಕೊಂಡು. ಶ್ರೀಯಾ ಅವರು ಹೋಗ್ತಾ ಇದ್ದಾರೆ ಅದ್ರ ಹತ್ರ ಓಡ್ಸೋಕ್ಕೆ. ನಿಷ್ಕಳಂಕ ಮಹಾದೇವ್ ಬೆಳಗ್ಗೆ ಬಂದಿದ್ದೀವಿ, ಬೆಳಗ್ಗೆ 6:30ಗೆ. ನೋಡಿ ಹೇಗಿದೆ ಇಲ್ಲಿನ ವಾತಾವರಣ, ಮತ್ತು ಸಮುದ್ರ ನೋಡಿ ಎಲ್ಲಿ ತನಕ ಬಂದಿದೆ. ಮುಕ್ಕಾಲು ಭಾಗ ನಿಷ್ಕಳಂಕ ಮುಚ್ಚೋಗಿದೆ. ನಾನು ವಿದ್ಯಾಶ್ರೀಯ ಇದ್ದೀವಿ, ನೋಡಿ ತೋರಿಸ್ತೀನಿ. ಇದೇ ನಿಷ್ಕಳಂಕ ಮಹಾದೇವ್ ದೇವಸ್ಥಾನ.
ನೋಡಿ ಹೇಗಿದೆ. ಸಮುದ್ರ, ಇನ್ನೂ ಸನ್ರೈಸ್ ಆಗಿಲ್ಲ, ಆಗ್ತಾ ಇದೆ ಸೂರ್ಯೋದಯ. ಎಲ್ಲ ಹಕ್ಕಿಗಳು ಎಲ್ಲ ಹಾರಾಡ್ತಿದೆ ನೋಡಿ. ಸೂರ್ಯೋದಯ ಆಗ್ತಾ ಇದೆ. ಸೂರ್ಯೋದಯ ಆಗ್ತಾ ಇದೆ. ಇದು ನಿಷ್ಕಳಂಕ ಮಹಾದೇವ ದೇವಸ್ಥಾನ ನೋಡಿ. ಅಲ್ಲೊಂದು ಫ್ಲ್ಯಾಗ್ ಹಾಕಿದಾರಲ್ಲ, ಅದೇನೆ. ಆಲ್ಮೋಸ್ಟ್ ಮುಚ್ಚೋಗಿದೆ. ಸೂರ್ಯ ಬರ್ತಾ ಇದ್ದಾನೆ ಆಚೆಗೆ.